ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೋಟೆಲ್ಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ, ಮನೆಗಳೇ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಕೇಂದ್ರ ಸರ್ಕಾರ 50% ಸಿಲಿಂಡರ್ ಕೊಡ್ತು ಅಂತ ಹೇಳಿದ್ದಾರೆ. ಬಟ್ ಮಾರ್ಗಸೂಚಿ ಇಲ್ಲ, ಸ್ಪಷ್ಟತೆ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಗೊಂದಲ ಗೂಡಾಗಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಓಳೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಸರ್ಕಾರ ಆದೇಶ ಮಾಡಿದೆ 50% ಅಂತ, ಮಾರ್ಗಸೂಚಿ ಇಲ್ಲ, ಹೇಗೆ ಕೊಡ್ತಾರೆ ಎಂಬುದು ನಿಮಗೂ ಸಹ ಸ್ಪಷ್ಟತೆ ಇಲ್ಲ, ಹೇಗೆ ಸರ್ ಅಂತ? ಇದು ಶನಿವಾರ ಸಾಯಂಕಾಲ ಆರ್ಡ್ರ್ ಬಂದಿರೋದು, ಮಧ್ಯಾಹ್ನ ಮೇಲೆ ಬಂದಿದೆ. ಸೊ ಡೀಲರ್ಗಳೆಲ್ಲ ಏನಂದರೆ ಇದು ಭಾರತ್ ಪೆಟ್ರೋಲಿಯಂ ಆಗಲಿ, HP ಆಗಲಿ, IOC ಅವರು ಕಂಪ್ನಿ ತೆಗಿಬೇಕು. ಇವತ್ತು ಸೋಮವಾರ ತೆಗೆದ ಮೇಲೆ ಅವ್ರದ್ದೇನು ಆದೇಶ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಸೋಮವಾರ ಸಾಯಂಕಾಲದಷ್ಟೊತ್ತಿಗೆ ಅಥವಾ ನಾಳೆ ಮಧ್ಯಾಹ್ನದ ಮೇಲೆ ಎಷ್ಟು ಕೊಡ್ತಾರೆ, ಏನಾಗುತ್ತೆ ಅಂತ ನಾವು ಕ್ಲಿಯರಾಗಿ ಉತ್ತರ ಕೊಡ್ಬೋದು. ಇದುವರೆಗೆ ಯಾರಾದರೂ ರಾಜ್ಯ ಸರ್ಕಾರದ ಅಧಿಕಾರಿಗಳಾಯ್ತು ಏನಾದರೂ ಕರೆ ಮಾಡಿ ಇಷ್ಟು ಸಿಲಿಂಡರ್ ಕೊಡ್ತೀವಿ ಹೀಗೆ ಅಂತ ಏನಾದರೂ ಮಾರ್ಗಸೂಚಿ ಏನಾದರೂ ತಿಳಿಸಿದ್ರೆ ಹೇಗೆ ಸರ್ ಅಂತ? ಒಂದು ಸರ್ತಿ ಈಗ ಹೋದ ವಾರದಲ್ಲಿ ಕರೆದು ಮುನಿಯಪ್ಪನವ್ರು ಹೇಳಿದ್ರು, ನಿಮ್ಮ ಕರ್ನಾಟಕದಲ್ಲಿ ಹೋಟ್ಲುಗಳಿಗೆ 1000 ಸಿಲಿಂಡ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನಮಗೇನು ಅದ್ರದ್ದೇನು ತಲುಪಿಲ್ಲ. ಈಗ 15 ದಿನ ಆಯಿತು ಹೆಚ್ಚು ಕಮ್ಮಿ, ನಮಗೆ ಹೋಟ್ಲವ್ರಿಗೆ ಯಾವುದು ಒಂದು ಸಿಲಿಂಡ್ರು ಎಲ್ಲಿಂದನೂ ಬಂದಿಲ್ಲ. ರಾಜ್ಯ ಸರ್ಕಾರ ಹೇಳಿತ್ತು 1000 ಸಿಲಿಂಡರ್ ಅಂತ, ಅದು ಇದುವರೆಗೂ ಬಂದಿಲ್ವಾ? ಅದರದ್ದು ಏನೂ ನಮಗೆ ತಲುಪಿಲ್ಲ. ಯಾಕೆಂದರೆ ನಾವು ಲಿಸ್ಟ್ ಕೊಟ್ಟಿದ್ದೀವಿ, ಸ್ಟೇಟ್ ಅಸೋಸಿಯೇಷನ್ ಲೆಟ್ರ್ ಕೊಟ್ಟಿದ್ದೀವಿ, ಅದರಿಂದನೂ ನಮಗೇನು ಬಂದಿಲ್ಲ. ಸೊ ನಾವು ಅದನ್ನು ಕಾಯ್ತಾ ಇದ್ದೀವಿ, ಅದು ಏನಾದರೂ ಒಂದು ಬರಲಿ ಅಂತ. ಯಾಕಂದರೆ ಕೇಂದ್ರ ಸರ್ಕಾರ ಹೇಳಿದ ಆದೇಶ ಮಾಡಿದೆ 50% ಅಂತ. ಅದೀಗ ಮೊನ್ನೆ ಶನಿವಾರ ಆಗಿದೆ. ಸೋಮವಾರ ಮಧ್ಯಾಹ್ನ ಮೇಲೆ ನಿಮ್ಗೆ ಅದ್ರ ಬಗ್ಗೆ ನಾವು ಕೊಡ್ತಾರಾ, ಎಷ್ಟು ಕೊಡ್ತಾರೆ ಏನು ಅಂತ ಕ್ಲಿಯರ್ ಪಿಕ್ಚರ್ ಕೊಡೋಕ್ಕಾಗದೆ ಸೋಮವಾರ ಮಧ್ಯಾಹ್ನ. ಇದುವರೆಗೂ ನಿಮ್ಮ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆಗದೆ, ಎಷ್ಟು ಕೊಡ್ತಾರೆ, ಯಾರು ಕೊಡ್ತಾರೆ ಏನೆಂಬುದು ಮಾಹಿತಿ ಇಲ್ಲ. ಸುದ್ದಿ ಇಲ್ಲ, ಯಾವುದ್ರದ್ದು ಸುದ್ದಿ ಇಲ್ಲ. ಈಗ ನಾವು ಕಾದು ನೋಡಬೇಕು. ಇದೇನಾದರೂ ನಾಳೆ 50% ಕೊಡ್ತಾರೆ ಅಂತ ಆದರೆ, ಯಾಕಂದರೆ ಸರ್ ಕೇಂದ್ರ ಈಗ ರಾಜ್ಯ ಸರ್ಕಾರ ಹೇಳಿತ್ತು ದಿನಕ್ಕೆ 1000 ಅಂತ, ಕೊಟ್ಟಿಲ್ಲ ಅಂತ ನೀವೇ ಹೇಳ್ತೀರಾ. ಇದ್ರ ಮೇಲೆ ಭರವಸೆ ಇದೆಯಾ ಕೇಂದ್ರ ಸರ್ಕಾರ ಮೇಲೆ ಏನಾದರೂ? ಸರ್, ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಆಯಿಲ್ ಕಂಪ್ನಿಗಳ ಹತ್ರನೂ ಗ್ಯಾಸ್ಗಳು ಸ್ಟಾಕ್ ಇರಬೇಕು. ಕೆಲವು ಸರ್ತಿ ಏನಾಗುತ್ತೆ, ಸಿಲಿಂಡ್ರಿಗೆ ಹಾಕಿಲ್ಲ, ತುಂಬಿಸಿ ಕೊಡಬೇಕಾಗತ್ತೆ ಅಂದರೆ ಮಂಗಳವಾರ ಬೆಳಿಗ್ಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. 50% ಕೊಟ್ಟರೆ ನಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಾಳೆ ಇನ್ನೂ ಕೆಲವು ಹೋಟ್ಲುಗಳು ಕ್ಲೋಸ್ ಆಗಿಬಿಡ್ತವೆ. ಯಾಕಂದರೆ ಪ್ರೈವೇಟ್ ಗ್ಯಾಸ್ಗಳು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈವೇಟ್ ಗ್ಯಾಸು ಏನು 100 ರೂಪಾಯಿ ನಮ್ಮದು ಗೌರ್ಮೆಂಟ್ ಗ್ಯಾಸ್ ಇದೆಯೋ, ಅದು ಈಗ 225, 210 ಈ ರೇಂಜಲ್ಲಿ ನಾವು ತೊಗೊತಾ ಇದ್ದೀವಿ ಗ್ಯಾಸ್ಗಳನ್ನು, ಪ್ರೈವೇಟ್ ಗ್ಯಾಸ್ ಕೂಡ. ಇದು ಭಾಳ ಒಂದು ದೊಡ್ಡ ಹೊರೆ ಆಗುತ್ತೆ. ಸರ್, ಅಕಸ್ಮಾತ್ ಈಗ 50% ಏನಾದರೂ ಆ ಸಿಲಿಂಡರ್ ಸಿಕ್ತಂದರೆ ಮನೆಗಳ ಕಡಿತ ಆಗಿದೆಯಲ್ಲ, ಅವೇನು ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಹೇಗೆ ಸರ್ ಅಂತ? ಯಾಕಂದ್ರೆ ದೋಸೆ ಕೆಲವೊಂದು ಹೋಟೆಲ್ ಕಡಿತ ಮಾಡಿದ್ದಾರೆ, ಸಾಂಬಾರು ಕಡಿತ ಮಾಡಿದ್ದಾರೆ, ಚಪಾತಿ ಇರಲ್ಲ, ಪೂರಿ ಇರಲ್ಲ. ಅದೆಲ್ಲ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಪೂರ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ. 50% ಕೊಟ್ಟರೆ ಸ್ವಲ್ಪ ಖಂಡಿತ ಇಂಪ್ರೂವ್ ಆಗುತ್ತೆ. ಕೆಲವು ಹೋಟ್ಲುಗಳು ಟೈಮಿಂಗ್ಸ್ ಮಾಡಿದ್ದಾರೆ, ಕೆಲವು ಹೋಟ್ಲಲ್ಲಿ ದೋಸೆ ತೆಗೆದಿದ್ದಾರೆ, ದೋಸೆ ಟೈಮಿಂಗ್ಸಲ್ಲಿ ಕೊಡ್ತಾರೆ. ಆ ಥರ ಎಲ್ಲ ಮಾಡಿ ಖಂಡಿತ 50% ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನಮಗೆ. ನಾವು ಇದನ್ನು ಮೊದಲನೇ ದಿನವೇ ಕೇಳಿದ್ವಿ ಸರ್ಕಾರದ ಹತ್ರ, ನೀವು ರೇಷನ್ ಮಾಡಿ, ನೀವು ಏಕಾಏಕಿ 0 ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಈಗ ಅಟ್ಲೀಸ್ಟ್ 50% ಕೊಟ್ಟರೆ ನಮಗೆ ಎಷ್ಟೋ ಅನುಕೂಲಗಳಾಗುತ್ತೆ, ನಾವು ಮ್ಯಾನೇಜ್ ಮಾಡ್ಬೋದು. ರಾಜ್ಯ ಸರ್ಕಾರ 1000 ಸಿಲಿಂಡರ್ ಅಂತ ಹೇಳಿದ್ರು, ಇದುವರೆಗೂ ಬಂದಿಲ್ಲ ಸರ್, ತಲುಪಿಲ್ವ ನಿಮಗೆ? ನನಗೆ ಬಂದಿಲ್ಲ, ನನಗಂತೂ ಬಂದಿಲ್ಲ. ಯಾಕಂದರೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಸಚಿವರು ಹೇಳಿದರು. ಹೌದು, ಸಚಿವರು ಮಾಡಿದ್ರು, ನಮಗೂ ಅಸೋಸಿಯೇಷನಿಂದ ಲೆಟ್ರ್ ಬಂದಿತ್ತು, ಕೊಟ್ಟಿದ್ದೀವಿ. ಈಗ 4-5 ದಿನ ಆಯಿತು ಇಲ್ಲಿ ಬಂದು, ಇನ್ನೂ ಏನು ಅದ್ರ ಬಗ್ಗೆ ನಮಗೇನು ಸುದ್ದಿ ಇಲ್ಲ. ಇಂದು ಮಧ್ಯಾಹ್ನ ಪಿಕ್ಚರ್ ಗೊತ್ತಾಗುತ್ತೆ ಎಷ್ಟು ಸಿಲಿಂಡರ್ ಕೊಡ್ತಾರೆ, ಎಷ್ಟು ಸಿಲಿಂಡರ್ ಇಲ್ಲ ಅಂತ. ನಾಳೆ ಮಧ್ಯಾಹ್ನ ನಿಮಗೆ ಗೊತ್ತಾಗುತ್ತೆ, ಸೋಮವಾರ ಮಧ್ಯಾಹ್ನ ನಿಮ್ಗೆ ಹೇಳ್ಬೋದಾಗತ್ತೆ. ಕಾಯ್ತಾ ಇದ್ರಾಗ ತಾವು? ಕಾತುರದಿಂದ ಕಾಯ್ತಾ ಇದ್ದೀವಿ, ಬರುತ್ತೆ ಒಳ್ಳೆ ಸುದ್ದಿ ಕೊಡೋಣ ಗಿರಾಕಿಗಳಿಗೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಬ್ರಹ್ಮಣ್ಯ ಹೊಳ್ಳ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೋಟೆಲ್ಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ, ಮನೆಗಳೇ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಕೇಂದ್ರ ಸರ್ಕಾರ 50% ಸಿಲಿಂಡರ್ ಕೊಡ್ತು ಅಂತ ಹೇಳಿದ್ದಾರೆ. ಬಟ್ ಮಾರ್ಗಸೂಚಿ ಇಲ್ಲ, ಸ್ಪಷ್ಟತೆ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಗೊಂದಲ ಗೂಡಾಗಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಓಳೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಸರ್ಕಾರ ಆದೇಶ ಮಾಡಿದೆ 50% ಅಂತ, ಮಾರ್ಗಸೂಚಿ ಇಲ್ಲ, ಹೇಗೆ ಕೊಡ್ತಾರೆ ಎಂಬುದು ನಿಮಗೂ ಸಹ ಸ್ಪಷ್ಟತೆ ಇಲ್ಲ, ಹೇಗೆ ಸರ್ ಅಂತ? ಇದು ಶನಿವಾರ ಸಾಯಂಕಾಲ ಆರ್ಡ್ರ್ ಬಂದಿರೋದು, ಮಧ್ಯಾಹ್ನ ಮೇಲೆ ಬಂದಿದೆ. ಸೊ ಡೀಲರ್ಗಳೆಲ್ಲ ಏನಂದರೆ ಇದು ಭಾರತ್ ಪೆಟ್ರೋಲಿಯಂ ಆಗಲಿ, HP ಆಗಲಿ, IOC ಅವರು ಕಂಪ್ನಿ ತೆಗಿಬೇಕು. ಇವತ್ತು ಸೋಮವಾರ ತೆಗೆದ ಮೇಲೆ ಅವ್ರದ್ದೇನು ಆದೇಶ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಸೋಮವಾರ ಸಾಯಂಕಾಲದಷ್ಟೊತ್ತಿಗೆ ಅಥವಾ ನಾಳೆ ಮಧ್ಯಾಹ್ನದ ಮೇಲೆ ಎಷ್ಟು ಕೊಡ್ತಾರೆ, ಏನಾಗುತ್ತೆ ಅಂತ ನಾವು ಕ್ಲಿಯರಾಗಿ ಉತ್ತರ ಕೊಡ್ಬೋದು. ಇದುವರೆಗೆ ಯಾರಾದರೂ ರಾಜ್ಯ ಸರ್ಕಾರದ ಅಧಿಕಾರಿಗಳಾಯ್ತು ಏನಾದರೂ ಕರೆ ಮಾಡಿ ಇಷ್ಟು ಸಿಲಿಂಡರ್ ಕೊಡ್ತೀವಿ ಹೀಗೆ ಅಂತ ಏನಾದರೂ ಮಾರ್ಗಸೂಚಿ ಏನಾದರೂ ತಿಳಿಸಿದ್ರೆ ಹೇಗೆ ಸರ್ ಅಂತ? ಒಂದು ಸರ್ತಿ ಈಗ ಹೋದ ವಾರದಲ್ಲಿ ಕರೆದು ಮುನಿಯಪ್ಪನವ್ರು ಹೇಳಿದ್ರು, ನಿಮ್ಮ ಕರ್ನಾಟಕದಲ್ಲಿ ಹೋಟ್ಲುಗಳಿಗೆ 1000 ಸಿಲಿಂಡ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನಮಗೇನು ಅದ್ರದ್ದೇನು ತಲುಪಿಲ್ಲ.
ಈಗ 15 ದಿನ ಆಯಿತು ಹೆಚ್ಚು ಕಮ್ಮಿ ನಮಗೆ ಹೋಟ್ಲವ್ರಿಗೆ ಯಾವುದು ಒಂದು ಸಿಲಿಂಡ್ರು ಎಲ್ಲಿಂದನೂ ಬಂದಿಲ್ಲ. ರಾಜ್ಯ ಸರ್ಕಾರ ಹೇಳಿತ್ತು 1000 ಸಿಲಿಂಡರ್ ಅಂತ, ಅದು ಇದುವರೆಗೂ ಬಂದಿಲ್ವಾ? ಅದರಿಂದ ಅದರದ್ದು ಏನೂ ನಮಗೆ ತಲುಪಿಲ್ಲ. ಯಾಕೆಂದರೆ ನಾವು ಲಿಸ್ಟ್ ಕೊಟ್ಟಿದ್ದೀವಿ, ಸ್ಟೇಟ್ ಅಸೋಸಿಯೇಷನ್ ಲೆಟ್ರ್ ಕೊಟ್ಟಿದ್ದೀವಿ, ಅದರಿಂದನೂ ನಮಗೇನು ಬಂದಿಲ್ಲ. ಸೊ ನಾವು ಅದನ್ನು ಕಾಯ್ತಾ ಇದ್ದೀವಿ, ಅದು ಏನಾದರೂ ಒಂದು ಬರಲಿ ಅಂತ. ಯಾಕಂದರೆ ಕೇಂದ್ರ ಸರ್ಕಾರ ಹೇಳಿದ ಆದೇಶ ಮಾಡಿದೆ 50% ಅಂತ. ಅದೀಗ ಮೊನ್ನೆ ಶನಿವಾರ ಆಗಿದೆ. ಸೋಮವಾರ ಮಧ್ಯಾಹ್ನ ಮೇಲೆ ನಿಮ್ಗೆ ಅದ್ರ ಬಗ್ಗೆ ನಾವು ಕೊಡ್ತಾರಾ, ಎಷ್ಟು ಕೊಡ್ತಾರೆ ಏನು ಅಂತ ಕ್ಲಿಯರ್ ಪಿಕ್ಚರ್ ಕೊಡೋಕ್ಕಾಗದೆ ಸೋಮವಾರ ಮಧ್ಯಾಹ್ನ. ಇದುವರೆಗೂ ನಿಮ್ಮ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆಗದೆ, ಎಷ್ಟು ಕೊಡ್ತಾರೆ, ಯಾರು ಕೊಡ್ತಾರೆ ಏನೆಂಬುದು ಮಾಹಿತಿ ಇಲ್ಲ. ಯಾವುದ್ರದ್ದು ಸುದ್ದಿ ಇಲ್ಲ, ಯಾವುದ್ರದ್ದು ಸುದ್ದಿ ಇಲ್ಲ. ಈಗ ನಾವು ಕಾದು ನೋಡಬೇಕು. ಇದೇನಾದರೂ ನಾಳೆ 50% ಕೊಡ್ತಾರೆ ಅಂತ ಆದರೆ, ಯಾಕಂದ್ರೆ ಸರ್ ಕೇಂದ್ರ ಈಗ ರಾಜ್ಯ ಸರ್ಕಾರ ಹೇಳಿತ್ತು ದಿನಕ್ಕೆ 1000 ಅಂತ, ಕೊಟ್ಟಿಲ್ಲ ಅಂತ ನೀವೇ ಹೇಳ್ತೀರಾ. ಇದ್ರ ಮೇಲೆ ಭರವಸೆ ಇದೆಯಾ ಕೇಂದ್ರ ಸರ್ಕಾರ ಮೇಲೆ ಏನಾದರೂ? ಸರ್ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಆಯಿಲ್ ಕಂಪ್ನಿಗಳ ಹತ್ರನೂ ಗ್ಯಾಸ್ಗಳು ಸ್ಟಾಕ್ ಇರಬೇಕು. ಕೆಲವು ಸರ್ತಿ ಏನಾಗುತ್ತೆ, ಸಿಲಿಂಡ್ರಿಗೆ ಹಾಕಿಲ್ಲ, ತುಂಬಿಸಿ ಕೊಡಬೇಕಾಗತ್ತೆ ಅಂದರೆ ಮಂಗಳವಾರ ಬೆಳಿಗ್ಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. 50% ಕೊಟ್ಟರೆ ನಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಾಳೆ ಇನ್ನೂ ಕೆಲವು ಹೋಟ್ಲುಗಳು ಕ್ಲೋಸ್ ಆಗಿಬಿಡ್ತವೆ. ಯಾಕಂದರೆ ಪ್ರೈವೇಟ್ ಗ್ಯಾಸ್ಗಳು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈವೇಟ್ ಗ್ಯಾಸು ಏನು 100 ರೂಪಾಯಿ ನಮ್ಮದು ಗೌರ್ಮೆಂಟ್ ಗ್ಯಾಸ್ ಇದೆಯೋ ಅದು ಈಗ 225, 210 ಈ ರೇಂಜಲ್ಲಿ ನಾವು ತೊಗೊತಾ ಇದ್ದೀವಿ ಗ್ಯಾಸ್ಗಳನ್ನು, ಪ್ರೈವೇಟ್ ಗ್ಯಾಸ್ ಕೂಡ. ಇದು ಭಾಳ ಒಂದು ದೊಡ್ಡ ಹೊರೆ ಆಗುತ್ತೆ. ಸರ್ ಅಕಸ್ಮಾತ್ ಈಗ 50% ಏನಾದರೂ ಆ ಸಿಲಿಂಡರ್ ಸಿಕ್ತಂದ್ರೆ ಮೆನಗಳ ಕಡಿತ ಆಗಿದೆಯಲ್ಲ, ಅವೇನು ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಹೇಗೆ ಸರ್ ಅಂತ? ಯಾಕಂದ್ರೆ ದೋಸೆ ಕೆಲವೊಂದು ಹೋಟೆಲ್ ಕಡಿತ ಮಾಡಿದ್ದಾರೆ, ಸಾಂಬಾರು ಕಡಿತ ಮಾಡಿದ್ದಾರೆ, ಚಪಾತಿ ಇರಲ್ಲ, ಪೂರಿ ಇರಲ್ಲ. ಅದೆಲ್ಲ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಪೂರ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ. 50% ಕೊಟ್ಟರೆ ಸ್ವಲ್ಪ ಖಂಡಿತ ಇಂಪ್ರೂವ್ ಆಗುತ್ತೆ. ಕೆಲವು ಹೋಟ್ಲುಗಳು ಟೈಮಿಂಗ್ಸ್ ಮಾಡಿದ್ದಾರೆ, ಕೆಲವು ಹೋಟ್ಲಲ್ಲಿ ದೋಸೆ ತೆಗೆದಿದ್ದಾರೆ, ದೋಸೆ ಟೈಮಿಂಗ್ಸಲ್ಲಿ ಕೊಡ್ತಾರೆ. ಆ ಥರ ಎಲ್ಲ ಮಾಡಿ ಖಂಡಿತ 50% ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನಮಗೆ. ನಾವು ಇದನ್ನು ಮೊದಲನೇ ದಿನವೇ ಕೇಳಿದ್ವಿ ಸರ್ಕಾರದ ಹತ್ರ, ನೀವು ರೇಷನ್ ಮಾಡಿ, ನೀವು ಏಕಾಏಕಿ 0 ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಈಗ ಅಟ್ಲೀಸ್ಟ್ 50% ಕೊಟ್ಟರೆ ನಮಗೆ ಎಷ್ಟೋ ಅನುಕೂಲಗಳಾಗುತ್ತೆ, ನಾವು ಮ್ಯಾನೇಜ್ ಮಾಡ್ಬೋದು. ರಾಜ್ಯ ಸರ್ಕಾರ 1000 ಸಿಲಿಂಡರ್ ಅಂತ ಹೇಳಿದ್ರು, ಇದುವರೆಗೂ ಬಂದಿಲ್ಲ ಸರ್, ತಲುಪಿಲ್ವ ನಿಮಗೆ? ನನಗೆ ಬಂದಿಲ್ಲ, ನನಗಂತೂ ಬಂದಿಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಸಚಿವರು ಹೇಳಿದರು. ಹೌದು, ಸಚಿವರು ಮಾಡಿದ್ರು, ನಮಗೂ ಅಸೋಸಿಯೇಷನಿಂದ ಲೆಟ್ರ್ ಬಂದಿತ್ತು, ಕೊಟ್ಟಿದ್ದೀವಿ. ಈಗ 4-5 ದಿನ ಆಯಿತು ಇಲ್ಲಿ ಬಂದು, ಇನ್ನೂ ಏನು ಅದ್ರ ಬಗ್ಗೆ ನಮಗೇನು ಸುದ್ದಿ ಇಲ್ಲ. ಹಾಗಾದ್ರೆ ಇಂದು ಮಧ್ಯಾಹ್ನ ಪಿಕ್ಚರ್ ಗೊತ್ತಾಗುತ್ತೆ ಎಷ್ಟು ಸಿಲಿಂಡರ್ ಕೊಡ್ತಾರೆ, ಎಷ್ಟು ಸಿಲಿಂಡರ್ ಇಲ್ಲ ಅಂತ. ನಾಳೆ ಮಧ್ಯಾಹ್ನ ನಿಮಗೆ ಗೊತ್ತಾಗುತ್ತೆ, ಸೋಮವಾರ ಮಧ್ಯಾಹ್ನ ನಿಮ್ಗೆ ಹೇಳ್ಬೋದಾಗತ್ತೆ. ಕಾಯ್ತಾ ಇದ್ರಾಗತ್ತೆ ತಾವು? ಕಾತುರದಿಂದ ಕಾಯ್ತಾ ಇದ್ದೀವಿ, ಬರುತ್ತೆ ಒಳ್ಳೆ ಸುದ್ದಿ ಕೊಡೋಣ ಗಿರಾಕಿಗಳಿಗೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಬ್ರಹ್ಮಣ್ಯ ಹೊಳ್ಳ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೋಟೆಲ್ಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ, ಮೆನಗಳೇ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಕೇಂದ್ರ ಸರ್ಕಾರ 50% ಸಿಲಿಂಡರ್ ಕೊಡ್ತು ಅಂತ ಹೇಳಿದ್ದಾರೆ. ಬಟ್ ಮಾರ್ಗಸೂಚಿ ಇಲ್ಲ, ಸ್ಪಷ್ಟತೆ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಗೊಂದಲ ಗೂಡಾಗಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಹೊಳ್ಳ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಸರ್ಕಾರ ಆದೇಶ ಮಾಡಿದೆ 50% ಅಂತ, ಮಾರ್ಗಸೂಚಿ ಇಲ್ಲ, ಹೇಗೆ ಕೊಡ್ತಾರೆ ಎಂಬುದು ನಿಮಗೂ ಸಹ ಸ್ಪಷ್ಟತೆ ಇಲ್ಲ, ಹೇಗೆ ಸರ್ ಅಂತ? ಇದು ಶನಿವಾರ ಸಾಯಂಕಾಲ ಆರ್ಡ್ರ್ ಬಂದಿರೋದು, ಮಧ್ಯಾಹ್ನ ಮೇಲೆ ಬಂದಿದೆ. ಸೊ ಡೀಲರ್ಗಳೆಲ್ಲ ಏನಂದರೆ, ಇದು ಭಾರತ್ ಪೆಟ್ರೋಲಿಯಂ ಆಗಲಿ, HP ಆಗಲಿ, IOC ಅವರು ಕಂಪ್ನಿ ತೆಗಿಬೇಕು. ಇವತ್ತು ಸೋಮವಾರ ತೆಗೆದ ಮೇಲೆ ಅವ್ರದ್ದೇನು ಆದೇಶ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಸೋಮವಾರ ಸಾಯಂಕಾಲದಷ್ಟೊತ್ತಿಗೆ ಅಥವಾ ನಾಳೆ ಮಧ್ಯಾಹ್ನದ ಮೇಲೆ ಎಷ್ಟು ಕೊಡ್ತಾರೆ, ಏನಾಗುತ್ತೆ ಅಂತ ನಾವು ಕ್ಲಿಯರಾಗಿ ಉತ್ತರ ಕೊಡ್ಬೋದು. ಇದುವರೆಗೆ ಯಾರಾದರೂ ರಾಜ್ಯ ಸರ್ಕಾರದ ಅಧಿಕಾರಿಗಳಾಯ್ತು ಏನಾದರೂ ಕರೆ ಮಾಡಿ ಇಷ್ಟು ಸಿಲಿಂಡರ್ ಕೊಡ್ತೀವಿ ಹೀಗೆ ಅಂತ ಏನಾದರೂ ಮಾರ್ಗಸೂಚಿ ಏನಾದರೂ ತಿಳಿಸಿದ್ರೆ ಹೇಗೆ ಸರ್ ಅಂತ? ಒಂದು ಸರ್ತಿ ಈಗ ಹೋದ ವಾರದಲ್ಲಿ ಕರೆದು ಮುನಿಯಪ್ಪನವ್ರು ಹೇಳಿದ್ರು, ನಿಮ್ಮ ಕರ್ನಾಟಕದಲ್ಲಿ ಹೋಟ್ಲುಗಳಿಗೆ 1000 ಸಿಲಿಂಡ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನಮಗೇನು ಅದರದ್ದೇನು ತಲುಪಿಲ್ಲ. ಈಗ 15 ದಿನ ಆಯಿತು ಹೆಚ್ಚು ಕಮ್ಮಿ ನಮಗೆ ಹೋಟ್ಲವ್ರಿಗೆ ಯಾವುದು ಒಂದು ಸಿಲಿಂಡ್ರು ಎಲ್ಲಿಂದನೂ ಬಂದಿಲ್ಲ. ರಾಜ್ಯ ಸರ್ಕಾರ ಹೇಳಿತ್ತು 1000 ಸಿಲಿಂಡರ್ ಅಂತ, ಅದು ಇದುವರೆಗೂ ಬಂದಿಲ್ವಾ? ಅದರದ್ದು ಏನೂ ನಮಗೆ ತಲುಪಿಲ್ಲ. ಯಾಕೆಂದರೆ ನಾವು ಲಿಸ್ಟ್ ಕೊಟ್ಟಿದ್ದೀವಿ, ಸ್ಟೇಟ್ ಅಸೋಸಿಯೇಷನ್ ಲೆಟ್ರ್ ಕೊಟ್ಟಿದ್ದೀವಿ, ಅದರಿಂದನೂ ನಮಗೇನು ಬಂದಿಲ್ಲ. ಸೊ ನಾವು ಅದನ್ನು ಕಾಯ್ತಾ ಇದ್ದೀವಿ, ಅದು ಏನಾದರೂ ಒಂದು ಬರಲಿ ಅಂತ. ಯಾಕಂದರೆ ಕೇಂದ್ರ ಸರ್ಕಾರ ಹೇಳಿದ ಆದೇಶ ಮಾಡಿದೆ 50% ಅಂತ. ಅದೀಗ ಮೊನ್ನೆ ಶನಿವಾರ ಆಗಿದೆ. ಸೋಮವಾರ ಮಧ್ಯಾಹ್ನ ಮೇಲೆ ನಿಮ್ಗೆ ಅದ್ರ ಬಗ್ಗೆ ನಾವು ಕೊಡ್ತಾರಾ, ಎಷ್ಟು ಕೊಡ್ತಾರೆ ಏನು ಅಂತ ಕ್ಲಿಯರ್ ಪಿಕ್ಚರ್ ಕೊಡೋಕ್ಕಾಗದೆ ಸೋಮವಾರ ಮಧ್ಯಾಹ್ನ. ಇದುವರೆಗೂ ನಿಮ್ಮ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆಗದೆ, ಎಷ್ಟು ಕೊಡ್ತಾರೆ, ಯಾರು ಕೊಡ್ತಾರೆ ಏನೆಂಬುದು ಮಾಹಿತಿ ಇಲ್ಲ. ಯಾವುದ್ರದ್ದು ಸುದ್ದಿ ಇಲ್ಲ, ಯಾವುದ್ರದ್ದು ಸುದ್ದಿ ಇಲ್ಲ. ಈಗ ನಾವು ಕಾದು ನೋಡಬೇಕು. ಇದೇನಾದರೂ ನಾಳೆ 50% ಕೊಡ್ತಾರೆ ಅಂತ ಆದರೆ, ಯಾಕಂದ್ರೆ ಸರ್ ಕೇಂದ್ರ ಈಗ ರಾಜ್ಯ ಸರ್ಕಾರ ಹೇಳಿತ್ತು ದಿನಕ್ಕೆ 1000 ಅಂತ, ಕೊಟ್ಟಿಲ್ಲ ಅಂತ ನೀವೇ ಹೇಳ್ತೀರಾ. ಇದ್ರ ಮೇಲೆ ಭರವಸೆ ಇದೆಯಾ ಕೇಂದ್ರ ಸರ್ಕಾರ ಮೇಲೆ ಏನಾದರೂ? ಸರ್ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಆಯಿಲ್ ಕಂಪ್ನಿಗಳ ಹತ್ರನೂ ಗ್ಯಾಸ್ಗಳು ಸ್ಟಾಕ್ ಇರಬೇಕು. ಕೆಲವು ಸರ್ತಿ ಏನಾಗುತ್ತೆ, ಸಿಲಿಂಡ್ರಿಗೆ ಹಾಕಿಲ್ಲ, ತುಂಬಿಸಿ ಕೊಡಬೇಕಾಗತ್ತೆ ಅಂದರೆ ಮಂಗಳವಾರ ಬೆಳಿಗ್ಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. 50% ಕೊಟ್ಟರೆ ನಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ.
ಯಾಕಂತ ಹೇಳಿದ್ರೆ ಇವತ್ತು ನಾಳೆ ಇನ್ನೂ ಕೆಲವು ಹೋಟ್ಲುಗಳು ಕ್ಲೋಸ್ ಆಗಿಬಿಡ್ತವೆ. ಯಾಕಂದರೆ ಪ್ರೈವೇಟ್ ಗ್ಯಾಸ್ಗಳು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈವೇಟ್ ಗ್ಯಾಸು ಏನು ₹100 ನಮ್ಮದು ಗೌರ್ಮೆಂಟ್ ಗ್ಯಾಸ್ ಇದೆಯೋ ಅದು ಈಗ 225, 210 ಈ ರೇಂಜಲ್ಲಿ ನಾವು ತೊಗೊತಾ ಇದ್ದೀವಿ ಗ್ಯಾಸ್ಗಳನ್ನು, ಪ್ರೈವೇಟ್ ಗ್ಯಾಸ್ ಕೂಡ. ಇದು ಭಾಳ ಒಂದು ದೊಡ್ಡ ಹೊರೆ ಆಗುತ್ತೆ. ಸರ್, ಅಕಸ್ಮಾತ್ ಈಗ 50% ಏನಾದರೂ ಆ ಸಿಲಿಂಡರ್ ಸಿಕ್ತಂದ್ರೆ ಮೆನಗಳ ಕಡಿತ ಆಗಿದೆಯಲ್ಲ, ಅವೇನು ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಹೇಗೆ ಸರ್ ಅಂತ? ಯಾಕಂದ್ರೆ ದೋಸೆ ಕೆಲವೊಂದು ಹೋಟೆಲ್ ಕಡಿತ ಮಾಡಿದ್ದಾರೆ, ಸಾಂಬಾರು ಕಡಿತ ಮಾಡಿದ್ದಾರೆ, ಚಪಾತಿ ಇರಲ್ಲ, ಪೂರಿ ಇರಲ್ಲ. ಅದೆಲ್ಲ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಪೂರ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ. 50% ಕೊಟ್ಟರೆ ಸ್ವಲ್ಪ ಖಂಡಿತ ಇಂಪ್ರೂವ್ ಆಗುತ್ತೆ. ಕೆಲವು ಹೋಟ್ಲುಗಳು ಟೈಮಿಂಗ್ಸ್ ಮಾಡಿದ್ದಾರೆ, ಕೆಲವು ಹೋಟ್ಲಲ್ಲಿ ದೋಸೆ ತೆಗೆದಿದ್ದಾರೆ, ದೋಸೆ ಟೈಮಿಂಗ್ಸಲ್ಲಿ ಕೊಡ್ತಾರೆ. ಆ ಥರ ಎಲ್ಲ ಮಾಡಿ ಖಂಡಿತ 50% ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನಮಗೆ. ನಾವು ಇದನ್ನು ಮೊದಲನೇ ದಿನವೇ ಕೇಳಿದ್ವಿ ಸರ್ಕಾರದ ಹತ್ರ, ನೀವು ರೇಷನ್ ಮಾಡಿ, ನೀವು ಏಕಾಏಕಿ 0 ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಈಗ ಅಟ್ಲೀಸ್ಟ್ 50% ಕೊಟ್ಟರೆ ನಮಗೆ ಎಷ್ಟೋ ಅನುಕೂಲಗಳಾಗುತ್ತೆ, ನಾವು ಮ್ಯಾನೇಜ್ ಮಾಡ್ಬೋದು. ಸರ್, ರಾಜ್ಯ ಸರ್ಕಾರ 1000 ಸಿಲಿಂಡರ್ ಅಂತ ಹೇಳಿದ್ರು, ಇದುವರೆಗೆ ಬಂದಿಲ್ಲ ಸರ್, ತಲುಪಿಲ್ವ ನಿಮಗೆ? ನನಗೆ ಬಂದಿಲ್ಲ, ನನಗಂತೂ ಬಂದಿಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಸಚಿವರು ಹೇಳಿದರು. ಹೌದು, ಸಚಿವರು ಮಾಡಿದ್ರು, ನಮಗೂ ಅಸೋಸಿಯೇಷನಿಂದ ಲೆಟ್ರ್ ಬಂದಿತ್ತು, ಕೊಟ್ಟಿದ್ದೀವಿ. ಈಗ 4-5 ದಿನ ಆಯಿತು ಇಲ್ಲಿ ಬಂದು, ಇನ್ನೂ ಏನು ಅದ್ರ ಬಗ್ಗೆ ನಮಗೇನು ಸುದ್ದಿ ಇಲ್ಲ. ಹಾಗಾದ್ರೆ ಇಂದು ಮಧ್ಯಾಹ್ನ ಪಿಕ್ಚರ್ ಗೊತ್ತಾಗುತ್ತೆ ಎಷ್ಟು ಸಿಲಿಂಡರ್ ಕೊಡ್ತಾರೆ, ಎಷ್ಟು ಸಿಲಿಂಡರ್ ಇಲ್ಲ ಅಂತ. ನಾಳೆ ಮಧ್ಯಾಹ್ನ ನಿಮಗೆ ಗೊತ್ತಾಗುತ್ತೆ, ಸೋಮವಾರ ಮಧ್ಯಾಹ್ನ ನಿಮ್ಗೆ ಹೇಳ್ಬೋದಾಗತ್ತೆ. ಕಾಯ್ತಾ ಇದ್ರಾಗತ್ತೆ ತಾವು? ಕಾತುರದಿಂದ ಕಾಯ್ತಾ ಇದ್ದೀವಿ, ಬರುತ್ತೆ ಒಳ್ಳೆ ಸುದ್ದಿ ಕೊಡೋಣ ಗಿರಾಕಿಗಳಿಗೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಬ್ರಹ್ಮಣ್ಯ ಹೊಳ್ಳ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.